ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ನೀರು ಕುಡ್ಕೊಂಡು ಹಾಗೆ ರಾಗಿ ಮಾಲ್ಟ್ ಎಲ್ಲ ಮಾಡಿಟ್ಟಿದ್ದೀನಿ. ರಾಗಿ ಮಾಲ್ಟ್ ಬಂದು ತುಂಬಾ ಹೀಟು. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ, ಕೋಲ್ಡು ಅಂತ ಅಂದ್ಕೊಬಿಟ್ಟಿದ್ದಾರೆ. ಇಲ್ಲ, ರಾಗಿ ಮಾಲ್ಟ್ ಬಂದು ತುಂಬಾ ಅಂದರೆ ತುಂಬ ಹೀಟು. ಈಗ ಸಮ್ಮರ್ ಇರೋದ್ರಿಂದ ಅಡ್ಜಸ್ಟ್ ಆದರೆ ಮಾತ್ರ ಕುಡಿಯೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈ ವೆದರಿಗೆ. ಓಕೆ, ನನಗೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನನಗೆ ಓಕೆ, ಕೋಲ್ಡ್ ಅಷ್ಟು ಇಷ್ಟ ಆಗಲ್ಲ ಯಾವಾಗಲೂ. ಈ ಥರ ಹೀಟಿಂದ ಸ್ವಲ್ಪ ಓಕೆ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಅದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಾಗೆ ಏನಂದರೆ ಇವಾಗ ರಾತ್ರಿ ಒಂದಷ್ಟು ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿದ್ವಿ. ಇದು ನಿನ್ನೆ ತಂದಿದ್ದು ದೊಡ್ಡದು, ಆದರೆ ಸ್ವೀಟ್ ಎಲ್ಲ ಸ್ವಲ್ಪ ಕೂಡ ಸ್ವೀಟೇ ಇಲ್ಲ, ಸಪ್ಪೆ ಸಪ್ಪೆ ಥರ ಇದೆ. ರಾತ್ರಿ ಅರ್ಧ ಕಟ್ ಮಾಡಿ ನಾವು ತಿಂದ್ವಿ, ಇನ್ನೊಂದು ಇಷ್ಟು ಉಳ್ಕೋತು. ಅದು ತಿನ್ನೋಕ್ಕಾಗಲಿಲ್ಲ. ಹೀಗೆ ಸ್ವಲ್ಪ ಸ್ವೀಟ್ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಸ್ವೀಟೇ ಇಲ್ವಲ್ಲ. ಅದರಿಂದ ಇವಾಗ ಇದನ್ನೆಲ್ಲ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಬಿಟ್ಟಿದ್ದೀನಿ. ಇವಾಗ ಬಂದು ಏನಂದರೆ ಇದನ್ನೆಲ್ಲ ಇವಾಗ ಚಪಾತಿ ಹಿಟ್ಟು ಕಲಿಸ್ಬೇಕು. ಏಕೆಂದರೆ ಮಟನ್ ಸಾಂಬಾರು ಇದೆಯಲ್ಲ, ಅದಕ್ಕೆ ಚಪಾತಿ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಟೈಮು 7:45, ಇನ್ನು 8 ಗಂಟೆ ಆಗಿಲ್ಲ. ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಇದು ಕಲ್ಲಂಗಡಿ ಹಣ್ಣೆಲ್ಲ ಜ್ಯೂಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅವಾಗ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ತಣ್ಣಗಿರುತ್ತಲ್ಲ, ಯಾರಾದರೂ ಕುಡಿತಾರೆ, ಕೌಶಿ ಮಾಮ ಯಾರಾದ್ರೂ. ಹಾಗೆ ದ್ರಾಕ್ಷಿನೂ ಅಷ್ಟೇ, ಇದನ್ನು ಅಷ್ಟೇ ತೊಳೆದು ಗಿಳ್ದು ಉಪ್ಪೆಲ್ಲ ಹಾಕಿ ಇಟ್ಟಿದ್ದೀನಿ. ತಿನ್ನೋಕ್ಕಾಗಿಲ್ಲ ಇವಾಗ, ಅದಕ್ಕೆ ಹೊರಗಡೆ ತೆಗೆದಿಟ್ಟಿದ್ದೀನಿ. ಕೋಲ್ಡ್ ಇದೆ. ಹೊರಗಡೆ ಇದ್ದರೆ ನೋಡ್ತಾ ಇರ್ತಾರಲ್ಲ, ಬಾಯಿಗೆ ಹಾಕ್ತಾ ಇರ್ತಾರೆ, ಹೋಗಿ ಬಂದು ಬಾಯಿಗೆ ಹಾಕೋದು ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಇದನ್ನೆಲ್ಲ ಜ್ಯೂಸ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಆಮೇಲೆ ಕಲ್ಲಂಗಡಿ ಹಣ್ಣು ತುಂಬ ಜನ ಇದು ತಂಪು ಅಂದ್ಕೊಂಡಿದ್ದಾರೆ, ಕೋಲ್ಡ್ ಅಂದ್ಕೊಂಡಿದ್ದಾರೆ ತುಂಬ ಜನ. ಕಲ್ಲಂಗಡಿ ಹಣ್ಣು ಕೋಲ್ಡ್ ಅಲ್ಲ, ಇದು ಅಷ್ಟೇ ತುಂಬಾ ಹೀಟು. ರಾಗಿ ಮಾಲ್ಟು ನಾನು ಹೇಗೆ ಹೇಳಿದೆ ಸೇಮ್ ಇದು ಅಷ್ಟೇ ಹೀಟು ಇದು. ನಾನು ಸುಮಾರು ಜನ ಕಲ್ಲಂಗಡಿ ಹಣ್ಣು ಕೋಲ್ಡ್ ಅಲ್ವಾ, ತಂಪು ಅಂತಾರೆ. ತಂಪಲ್ಲ, ಇದು ಬಂದು ಹೀಟು, ತುಂಬಾ ಹೀಟ್ ಇರುತ್ತೆ ಇದು ಅಷ್ಟೇ. ಒಬ್ಬೊಬ್ರು ಹಾಗೆ ಹೇಳೋದು ಕಲ್ಲಂಗಡಿ ಹಣ್ಣು ಕೋಲ್ಡು ಅಂತಲೇ ಅಂದ್ಕೊಂಡಿದ್ದಾರೆ. ಕೋಲ್ಡ್ ಏನಲ್ಲದು, ತುಂಬಾ ಹೀಟು. ಅದರಿಂದ ಓಕೆ, ಇದನ್ನೆಲ್ಲ ಇವಾಗ ಚಪಾತಿ ಹಿಟ್ಟು ಕಲಸಿ ಇದೆಲ್ಲ ಜ್ಯೂಸ್ ಮಾಡಿ ಒಂದಷ್ಟು ಕೆಲಸ ಎಲ್ಲ ಮುಗಿಸಿ ಮಾಡಬೇಕೀಗ. ಬೆಕ್ಕಿಗೆಲ್ಲ ಅನ್ನ ಎಲ್ಲ ಕಲಸಿ ಹಾಕ್ಬೇಕು. ನೀನು ಚಿಕನ್ನು ಬೆಕ್ಕಿಗೆ ಹಾಕ್ತಾಯಿದ್ದೀನಿ, ಇವರು ಬಿಡ್ತಾಯಿಲ್ಲ. ಏನಂದರೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬೆಕ್ಕಿಗೆ ಹಾಕಿದರೆ ಅದು ಚಿಕ್ಕ ಮರಿ ಅಲ್ವಾ, ಗಂಟ್ಲಿಗೆ ಏನಾದರೂ ಸಿಗಾಕೊಬಿಟ್ರೆ ಏನಾದರೂ ಆಗಿಬಿಟ್ರೆ ಅಂತೇಳಿ ಕೌಶಿ ಮತ್ತು ಮೊಮ್ಮಮ್ಮ ಬೈತಾಯಿದ್ರು. ಅದಕ್ಕೆ ಅಮ್ಮನಿಗೆ ಮಾತ್ರ ಹಾಕಿದ್ದು. ಅಮ್ಮನಿಗೆ 3 ಪೀಸ್, 1 ಪೀಸ್ ಹಾಕಿದ್ದೆ. ಆಮೇಲೆ ಮಲಗಬೇಕಾದ್ರೆ 1 ಪೀಸ್ ಹಾಕಿದ್ವಿ. ಹಾಕೋ ಟೈಮಿಗೆ ಬಂದುಬಿಡ್ತಾ. ಅದಾದಮೇಲೆ ತಿಂದ್ಬಿಟ್ಟು ಏನು ಮಲಗೋ ತನಕನೂ ನಾನು ಕೆಳಗಡೆ ವಾಕ್ ಮಾಡ್ತಾ ಇದ್ನಲ್ಲ, ಅಲ್ಲಿ ಬಂದುಬಿಟ್ಟು ನಮ್ಮ ಹಿಂದೆನೇ ಸುತ್ತುತ್ತಾ ಇದೆ, ಇನ್ನೊಂದು ಪೀಸ್ ಹಾಕ್ತಾಳೆ ಅಂತೇಳಿ. ಹಾಕಲಿಲ್ಲ, ಸಾಕು 3 ಪೀಸ್ ತಿಂದಿದೆ, ಸಾಕು ಅಂದ್ಬಿಟ್ಟು ಹಾಕಿಲ್ಲ. ಆದರೆ ಮರಿಗಳಿಗೆ ಹಾಕಕ್ಕೆ ಹೋಗಿಲ್ಲ. ಇವ್ರು ಬೈದ್ರಲ್ಲ, ಅದು ಚಿಕ್ಕ ಮರಿ ಅದು ತಿನ್ನುತ್ತೆ. ನಾನು ನೋಡಿದೆ, ಒಂದು ಸ್ವಲ್ಪ ಚಿಂಕ್ರೆ ಎಷ್ಟೆಷ್ಟು ಹಾಕಿದ್ದೆ, ತಿನ್ನುತ್ತೆ. ಆದರೆ ಇವ್ರು ಬೈದರು ಅಂತೇಳಿ ನಾನು ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ನೋಡೋಣ, ಆಮೇಲೆ ಎಲ್ಲನೂ ಎತ್ಕೊಬಂದ್ಬಿಟ್ಟು ಸ್ವಲ್ಪನೇ, ಅದು ಚಿಕ್ಕ ಮರಿ ಅಲ್ವಾ, ಹಾಲು ಕುಡಿಯೋದಲ್ವ, ಅದಕ್ಕೆ ಭಯ ಇವರಿಗೆ. ಇಷ್ಟು ಪುಟ್ಟ ಆಣಿಗೆ ಮಾಂಸನ ಕಿಟ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಇವಾಗ ಇಷ್ಟು ಕೆಲಸ ಮುಗಿಸ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಟೈಮ್ ಬಂದು ಇವಾಗ 10:45 ಆಗಿದೆ, ಕಾಣಿಸ್ತಾ ಇರ್ಬೋದು. ಇವಾಗ ನಾನು ಡಿ-ಮಾರ್ಟಿಗೆ ಹೊರಟಿದ್ದೀನಿ. ಕೂದಲೆಲ್ಲ ನೋಡಿ ಎತ್ತಿ ಫೋನ್ ಕಟ್ಬಿಟ್ಟಿದ್ದೀನಿ. ಮಿರರಲ್ಲಿ ಕಾಣಿಸ್ತಾ ಇದೆ, ಯಾಕೆಂದರೆ ಸೆಕೆ ಇರೋದ್ರಿಂದ. ನನಗೆ ಸೆಕೆ ಇರಲಿ ಅಥವಾ ಹೊರಗಡೆ ಹೋಗಲಿ ಕೂದಲು ಬಿಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಕಟ್ಟಿದ್ರೇ ಇಷ್ಟ ಕೂದಲು ಬಿಡೋಕ್ಕೆ. ಆದರೆ ಗಾಳಿಗೆ ಅದು ಥರ ರಫ್ ಆಗಿರುತ್ತೆ, ಅದರಿಂದ ಕೂದಲು ಬಿಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ರೀತಿ ಕಟ್ಕೊಂಡು ಇವಾಗ ಹೊರಟಿದ್ವಿ. ಕೌಶಿ ಮತ್ತು ನಾನು ಹೊರಡೋಣ ಅಂತ ಹೊರಟಿದ್ವಿ. ಆಮೇಲೆ ಮೊಮ್ಮಮ್ಮ ನಾನು ಬರ್ತೀನಿ, ಮನೇಲಿ ಏನು ಮಾಡಲಿ ಅಂದರು. ಸರಿ ಆಯಿತು ಬನ್ನಿ ಅಂತ ಅಂದೆ. ಇವಾಗ ಹೋಗ್ತಾ ಇರೋದು ಏನಕ್ಕೆ ಗೊತ್ತಾ, ಮೇಯ್ನ್ ಪಾಯಿಂಟು
ಲೈಟರು, ಗ್ಯಾಸ್ ಲೈಟರು. ನಾವು ಊರಿಗೆ ಹೋದರೆ ಮಾಮ ಸುಮ್ಮನೆ ಅದು ಗ್ಯಾಸ್ ಹಚ್ಬೇಕಾದ್ರೆ ಎಲ್ಲ ಬೈತಾ ಇರುತ್ತೆ, ಇವಳಿಗೆ ಹೇಳಿದೆ ತರಲಿಲ್ಲ ಅಂತ. ಅದಕ್ಕೆ ನಾನು ಮತ್ತು ಈಗ ಅವರು ಬರ್ತೀನಿ ಸುಮ್ಮನೆ ತಿರುಗಾಡ್ಕೊಂಡು ಬರ್ತೀನಿ ನಾನು ಅಂತ. ಯಾಕೆಂದರೆ ಅವ್ರು ಜಾಸ್ತಿ ಬರೋಲ್ಲ, ನೀವು ಹೋಗಿ ತೊಗೊಬನ್ನಿ ಅಂತಲೇ ಹೇಳೋದು. ಅದಕ್ಕೆ ಸರಿ ಆಯಿತು ಬನ್ನಿ ಅಂದರೆ ಇವಾಗ ನಾನು ರೆಡಿ ಇದ್ದೀನಿ. ಏನಿಲ್ಲ, ಕ್ರೀಮ್ ಗೀಮ್ ಏನೂ ಹಚ್ಚಿಲ್ಲ. ಬೆಳಿಗ್ಗೆ ಒಂದು ಆಯಿಲ್ ಕ್ರೀಮ್ ಹಚ್ತೀನಲ್ಲ ಅದು ಹಚ್ತೀನಿ ಅಷ್ಟೇ, ಇನ್ಯಾವುದೂ ಹಚ್ಚಿಲ್ಲ. ಲಿಪ್ ಕೇರ್ ಮಾತ್ರ ಹಾಕಿದ್ದೀನಿ. ಬಂದು ಮೆಹಂದಿ ಹಚ್ಚಬೇಕು, ಇನ್ನೊಂದಷ್ಟು ಕೆಲಸಗಳುಂಟು, ಅದನ್ನೆಲ್ಲ ಮಾಡಬೇಕು. ಹಾಗೆ ಇದು ಒಂದು ಕ್ರೀಮು, ಇದು ನಾನು ಡೈಲಿ ಬೆಳಿಗ್ಗೆ ಟೈಮ್ ಹಚ್ಚುವಂಥ ಕ್ರೀಮು. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಬೆಸ್ಟು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಫುಲ್ಲು ಖಾಲಿಯಾಗಿಬಿಟ್ಟಿದೆ. ಒಂದು ನಿಮಿಷ. ಇದು ನೋಡಿ ಫುಲ್ಲು ಖಾಲಿಯಾಗಿದೆ, ಸ್ವಲ್ಪನೂ ಕೂಡ ಕ್ರೀಮ್ ಇಲ್ಲ. ಈ ಥರದ್ದು ಈಗ ಏಕೆಂದರೆ ಫಸ್ಟು ಒಂದು ಚಿಕ್ಕದು ತೊಗೊಬಂದಿದೆ ಇದೇ ಥರದ್ದು. ಅದೇ ಏನಾಯಿತು ಅಂದರೆ, ಯಾಕೆಂದರೆ ನಾನು ಯಾವಾಗಲೂ ಫಸ್ಟ್ ಏನಾದರೂ ನನ್ನ ಮುಖಕ್ಕೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ಯಾವಾಗಲೂ ಸ್ಮಾಲ್ ಸೈಜ್ ತೊಗೊಬರ್ತೀನಿ. ಅದು ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಆಮೇಲೆ ಇದು ತೊಗೊಬಂದು ಇದು ಖಾಲಿ ಆಯಿತು. ಇವಾಗ ಸ್ವಲ್ಪ ದೊಡ್ಡದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದು ಫೇಸಿಗೆ ಮತ್ತು ಬಾಡಿ ಲೋಷನ್ ಆಗಿ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಸ್ಟಿಕ್ಕಿ ಇಲ್ಲ, ನನಗೆ ಸ್ಟಿಕ್ಕಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ, ಯಾವುದೇ ಕ್ರೀಮ್ ಆದರೂ ಅಷ್ಟೇ. ಅದಕ್ಕೆ ಹಾಗೆ ಅದು ಮತ್ತು ಅದು ಈಗ ಹೋಗ್ತಿರೋದು ಮೇನ್ ಅದು, ಅದಕ್ಕೆ ಅಂದ್ಕೊಂಡು ಹೋಗ್ತಿದ್ದೀವಿ. ನೋಡಿ ಎಷ್ಟೊಂದೆಲ್ಲ ತಗೊಬರ್ತೀನಿ ಅಂತೇಳಿ. ಹಾಗೆ ಅದನ್ನೆಲ್ಲ ತೊಗೊಂಡು ಬರೋದಷ್ಟೇ. ಓಕೆ, ದೊಡ್ಡದು ಡಿಮಾರ್ಟಲ್ಲೆಲ್ಲ ಸ್ವಲ್ಪ ಆಫರೆಲ್ಲ ಇರುತ್ತಲ್ವ, ಸ್ವಲ್ಪ ಕಡಿಮೆನೇ ಇರುತ್ತೆ ರೇಟು. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಳ್ಳೋಣ, ಯಾಕೆಂದರೆ ಯೂಸ್ ಮಾಡ್ತೀವಲ್ವ, ವೇಸ್ಟ್ ಏನಾಗಲ್ಲ ಅಂತೇಳಿ. ಡ್ರೈ ಸ್ಕಿನ್ ಅವರಾದರೆ ಅದನ್ನು ಯೂಸ್ ಮಾಡಿ, ಚೆನ್ನಾಗಿದೆ. ಇವಾಗ ನಾನು ಬೆಳಿಗ್ಗೆ ಮಾಮೂಲಿ ಡೇ ಕ್ರೀಮ್ ಏನಿದೆ ಲೋಟಸ್ಸು, ಅದನ್ನೇ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಇದು ಖಾಲಿ ಆಗಿಬಿಟ್ಟಿತ್ತಲ್ಲ, ಅದರಿಂದ ಅದನ್ನೇ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಪೌಡ್ರೆಲ್ಲ ಏನು ಹಾಕಿಲ್ಲ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತೆ. ಚಳಿಗಾಲದಲ್ಲೂ ಅದೇ ಥರ ಆಗಿಬಿಡುತ್ತೆ, ಸಮ್ಮರಲ್ಲೂ ಅದೇ ಥರ ಆಗುತ್ತೆ. ಈಗ ತೋರಿಸಿದ್ನಲ್ಲ ಆ ಕ್ರೀಮ್ ಹಚ್ಚಿದ್ರೆ ಸ್ವಲ್ಪ ಡ್ರೈ ಆಗೋದು, ಅಂದರೆ ಜಾಸ್ತಿ ಆಯಿಲ್ ಇರುತ್ತಲ್ವ ಅದರಲ್ಲಿ, ಅಷ್ಟೊಂದೆಲ್ಲ ಕಡಿಮೆ ಆಗೋಲ್ಲ. ಓಕೆ, ಹೊರಡೋಣ.
ಇದು ನೋಡು ತಲೆ ನೋಡಿ ನೋಡಿ ಈಕ್ವಲ್ ಈಕ್ವಲ್ ಇಲ್ಲ ಒಂದಿಷ್ಟು ಹಂಗೇನು ಅನ್ಸೋದೇ ಇಲ್ಲ ನೋಡಪ್ಪ ಈಕ್ವಲ್ ಸುಂದರ ಹತ್ತಿರದಲ್ಲಿ ಇದೆಯಲ್ಲ ಅದಕ್ಕೆ ನಾರ್ಮಲ್ ಲೆಕ್ಕ ಮಾಡ್ತಾರೆ ಕಲರ್ ನೋಡೋದು. ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿದೆ. ನಾವು ಹೊರಟಾಗ 11:15 ಆಗಿತ್ತು. ನಾನು ಡಿಮಾರ್ಟಿಗೆಲ್ಲ ಹೋಗೋಷ್ಟೊಳಗೆ 11:15. ನಾವು ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ ಅಂತ ಅಂದ್ಕೊಂಡ್ವಿ. ಅಂದರೆ ನಮ್ಗೆ ಎಷ್ಟು ದಿನಸಿ ಎಲ್ಲ ಬೇಕು ಅದೆಲ್ಲ ಒಂದು ಹಾಫ್ ಆನ್ ಅವರಲ್ಲೇ ಮುಗೀತು. ಆದರೆ ನಾವು ಒಂದಷ್ಟು ಬಟ್ಟೆ ತೊಗೋಬೇಕು, ಸುಮ್ಮನೆ ನೋಡೋಣ ಅನ್ಕೊ ಹೋಗಿದ್ದು. ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನೋಡಿ. ಇನ್ನು ಇವಾಗ ಡ್ರೆಸ್ ಚೇಂಜ್ ಮಾಡಿ ಏನು ಕೆಲಸ ಆಗಿಲ್ಲ. ಇವಾಗ ಕೆಲಸಗಳೆಲ್ಲ ಮಾಡಬೇಕು. ಇಲ್ಲೆಲ್ಲ ನೋಡ್ಬೋದು ಒಂದಷ್ಟು ವೈಟ್ ಟಾಪ್ಸ್ಗಳು ಬಟ್ಟೆಗಳದೆಲ್ಲ ನೆನೆಸಿದ್ದೀನಿ. ಅದೆಲ್ಲ ನೋಡಿ ಅಲ್ಲಿ ನೆನೆಸಿದ್ದೀನಿ, ಅದೆಲ್ಲ ಒಗಿಬೇಕು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫಸ್ಟು ತಲೆಗೆ ಮೆಹಂದಿ ಹಚ್ಚಿ ಆಮೇಲೆ ಈ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ಆಗೋದಿಲ್ಲ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 7 o'clock ಆಗ್ತಾಯಿದೆ. ಇವಾಗ ಡಿಮಾರ್ಟಿಂದ ಏನೆಲ್ಲ ತಂದೆ ಅಂತೇಳಿ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಬೇಕಾಗಿದ್ದು ಲೈಟರು. ಆದರೆ ನಾನು ಬರೀ ಲೈಟರ್ನ ನೋಡಿದೆ, ಆದರೆ ಲೈಟರ್ ಸಿಗಲಿಲ್ಲ. ಅಂದರೆ ಬರೀ ಲೈಟರ್ ಬೇಕಿತ್ತು ನನಗೆ. ಇದೆಲ್ಲ ಚಾಕು ಇರ್ಬೋದು, ಇದೆಲ್ಲ ಇರ್ಬೋದು. ಅಂದರೆ ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಒರಿಯುವಂಥದ್ದು ಇದೆಲ್ಲ ಬೇಕಾಗಿರಲಿಲ್ಲ. ಆದರೆ ಸಿಂಗಲ್ ಇರುವಂಥದ್ದು ಅಂದರೆ ಬರೀ ಲೈಟರ್ ಇರುವಂಥದ್ದು 150 ಇತ್ತು. ಇದು ಬಂದು 99 ರೂಪೀಸ್ ಇತ್ತು. ನಿಮಗೆ ಕಾಣಿಸ್ಬೋದು ಇಲ್ಲಿ 99 ರೂಪೀಸ್ ಇತ್ತು. ಅದಕ್ಕೆ ಓಕೆ ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಪ್ಲಾಸ್ಟಿಕ್ ಇದೆ, ಮೇಲೆ ಒಂದು ಪ್ಲಾಸ್ಟಿಕ್ ಇದೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಒಂದೊಂದು ಏನಾಗಲ್ಲ. ಒಂದೊಂದು ಏನಾಗುತ್ತೆ ಅಂದರೆ ಫುಲ್ಲು ಸ್ಟೀಲೇ ಇರುತ್ತೆ. ಅದು ಒಂದು 2-3 ಸರಿ ಈ ಥರ ಲೈಟರ್ನ ಆಗುತ್ತೆ. ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಲೈಟನ್ನ ಆನ್ ಮಾಡ್ತಾಯಿದ್ರೆ 1-2 ಸರಿ ಅದು ಕರೆಂಟ್ ಥರ ಅಂದರೆ ಶಾಕ್ ಹೊಡೆಯುತ್ತಲ್ಲ, ಕರೆಂಟ್ ಶಾಕು ಆ ಥರ ಹೊಡೆಯುತ್ತೆ. ಅದರಿಂದ ಈ ಥರ ಪ್ಲಾಸ್ಟಿಕ್ ಕೋಟಿಂಗ್ ಇರೋವಂಥದ್ದನ್ನ ತೊಗೊಂಡಿರೋದು. ಅದಕ್ಕೆ ಒಂದು ನೈಫು ಇದೊಂದು ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟು ಬಂದು ನಿವಿಯದು ಬೆಳಿಗ್ಗೆ ತೋರಿಸಿದ್ದೆ. ಇದು ಬಂದು ಏನಂದರೆ ಒಂದನ್ನು ತೊಗೊಂಡ್ರೆ ಒಂದು ಫ್ರೀ, ಅಂದರೆ ಬೈ 1 get 1 ಫ್ರೀ ಇತ್ತು. ಅದಕ್ಕೆ ಒಂದು ರೇಟ್ ಬಂದು ಎಷ್ಟಿದೆ ಅಂದರೆ ಅಮೌಂಟು ಎಲ್ಲ ಉಂಟು. ಇದು ಬಂದು 300 ml ಇದೆ. ಅಮೌಂಟ್ ಬಂದು ಇದು 550 ಇದೆ ಒಂದಕ್ಕೆ. ಅದೇ 2 ತೊಗೊಂಡ್ರೆ ಅಂದರೆ ಬೈ 1 get 1 ಫ್ರೀ ಅಂತ ಇತ್ತಲ್ಲ, 2 ತೊಗೊಂಡ್ರೂ ಒಂದೇ ರೇಟ್ ಅಂದರೆ 550 ಇದೆ. ಅದಕ್ಕೆ ನಾವು 2 ಪರ್ಚೇಸ್ ಮಾಡಿದ್ದೀನಿ. ಏಕೆಂದರೆ ಹೆಂಗಿರು ಯೂಸ್ ಆಗುತ್ತೆ. ಇದು ಫೇಸ್ಗೆ ಯೂಸ್ ಮಾಡ್ಬೋದು ಮತ್ತು ಬಾಡಿ ಲೋಷನ್ ಆಗೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಡ್ರೈ ಸ್ಕಿನ್ ಅವ್ರು ನೋಡಿ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ತುಂಬಾ ಚೆನ್ನಾಗಿದೆ. ಓಕೆ, ನೋಡ್ತಾ ಇರ್ಬೋದು. 2 ಕೂಡ ಒಂದೇ ಸೈಜು, 300 ಗ್ರಾಮ್ ಇದೆ.
ಇಲ್ಲೇ ಇದೆ ನೋಡಿ, ನಿಮಗೆ ಕಾಣಿಸ್ಬೋದು, 300 ml. ನೆಕ್ಸ್ಟ್ ಬಂದು ನಾನಿದು ಬಂದು ಗಂಧದ ಕಡ್ಡಿ, ಮಂಗಳ ದೀಪ ಅಂತೇಳಿ. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಬಂದು ಸಂಪಿಗೆ ಹೂವಿಂದು, ಆದರೆ ಮಲ್ಲಿಗೆ ಹೂವಿಂದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಪೂಜೆ ಮಾಡಬೇಕಾದ್ರೆ ಅಥವಾ ಮಲ್ಲಿಗೆ ಎಣ್ಣೆ ಅಂತೇಳಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ದೀಪಕ್ಕೆ. ಮತ್ತು ಮಲ್ಲಿಗೆ ಹೂವಿಂದು ಗಂಧದ ಕಡ್ಡಿ ಸಿಗುತ್ತೆ, ಜಾಸ್ಮಿನ್ ಅಂತೇಳಿ, ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಹಾಗೆ ದೀಪಕ್ಕೆ ಮಲ್ಲಿಗೆ ಎಣ್ಣೆ, ಅದ್ರ ಜೊತೆಗೆ ಕರಿ ಎಳ್ಳು ಅಂದರೆ ಕಪ್ಪು ಎಳ್ಳು ಬರುತ್ತೆ ನೋಡಿ, ಅದ್ರದ್ದು ಕೂಡ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದೇನು ತೋರಿಸ್ಬೇಕು ಅಂತ ಏನಿಲ್ಲ, ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು, ಅದಕ್ಕೋಸ್ಕರ ಅದನ್ನು ಹೇಳೋಣ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಸಂಪಿಗೆ ಹೂವು, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಒಂದು. ಹಾಗೆ ನೆಕ್ಸ್ಟ್ ಬಂದು ಇದು ಬಂದು ಪೌಡರು, ಯಾಡ್ಲಿದು, ಚೆನ್ನಾಗಿದೆ ಸ್ಮೆಲ್ಲು. ಅದಕ್ಕೆ ಒಂದು ತೊಗೊಂಡಿದ್ದಾರೆ. ಮೊದಲು ಒಂದು ಅದು ಝೆಡ್ ಅನ್ನೋ ಇದೆ, ಝಿ ಇದೆ. ನೆಕ್ಸ್ಟ್ ಬಂದು ಇದು ನಿವಿಯದು ಪರ್ಲ್ ಆ್ಯಂಡ್ ಬ್ಯೂಟಿ. ಇದರಲ್ಲಿ ಬೇರೆ ಫ್ಲೇವರ್ ತೊಗೊಂಡಿದ್ದೀನಿ ನಾನು. ಮೊದಲು ಬೇರೆ ತೊಗೊಳ್ತಿದ್ದೆ, ಈ ಸರಿ ಬೇರೆ ತೊಗೊಂಡಿದ್ದೀನಿ, ಇದನ್ನು ಯೂಸ್ ಮಾಡೋಣ ಅಂಥೇಳಿ. ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಬಂದು ಇದು ಒಂದು ಅಮೃತಾಂಜನ. ಇದು ಒಂಥರ ಏನೋ ನೋಡೋಕ್ಕೆ ಏನೋ ಡಿಫ್ರೆಂಟ್ ಆಗಿದೆ. ಮತ್ತು ಇದು ಒಂದು ತೊಗೊಂಡಿದ್ದೀವಿ. ಇದ್ರ ಅಮೌಂಟ್ ಬಂದು 50 ರೂಪೀಸ್ ಇತ್ತು. ಅವಾಗೆಲ್ಲ ಅಮೃತಾಂಜನ ಅಂದರೆ ಯಾವ ಥರ ಇರ್ತಿತ್ತು, ಇವಾಗ ನೋಡಿ ಇದು ಯಾವ ಥರ ಇದೆ ಅಂತೇಳಿ, ನೋಡೋಕ್ಕೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದು. ಹಾಗೆ ಒಂದು ಕೌಶಿಗೆ ಅಂತೇಳಿ ನೀರಿನ ಬಾಟಲ್ ತೊಗೊಂಡು, ಅವನೇ ತೊಗೊಂಡಿದ್ದು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಆದರೆ ನನಗೆ ಏನೋ ಈ ಕಲರ್ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ಲಾಸ್ಟಿಕ್ ಇದು, ಅದೇ ಚೆನ್ನಾಗಿದೆ. 99 ರೂಪೀಸ್ ಇದು. ಈ ಥರ ಇದೆ ಕ್ಯಾಪ್. ಇದೆಷ್ಟು 99 ಅಲ್ವಾ ಇದು? ಅಲ್ಲ, 60 ರೂಪೀಸು ಬಾಟಲ್ಲು. ವಾಟರ್ 50, 60 ರೂಪೀಸ್ದು 49 ಕೊಟ್ಟಿದ್ದಾರೆ. ಹೌದು, ಸಾರಿ, ನಾನು 99 ಅನ್ಕೊಬಿಟ್ಟಿದ್ದೆ. ಅಲ್ಲಿ 99 ಹಾಕಿದ್ರು, ಅದರಿಂದ ನಾನು 99 ಅನ್ಕೊಬಿಟ್ಟಿದ್ದೀನಿ. ಇಲ್ಲ, ಇದು 60 ರೂಪೀಸು, ಆದರೆ 49 ರೂಪೀಸಿಗೆ ಸಿಕ್ಕಿರೋದು ನಮಗೆ, ಅಂದರೆ ತೊಗೊಂಡಿರೋದು ಅದು. ನೆಕ್ಸ್ಟ್ ಬಂದು ಇದು ಒಂದು ತೊಗೊಂಡೆ. ಇದು ಬಂದು ಗೊತ್ತಲ್ಲ, ಕಂಫರ್ಟು. ಈ ಸರಿ ಬೇರೆದು ಸ್ಮೆಲ್ ತೊಗೊಬಂದಿದ್ವಿ. ಇದು ಯಾವ ಥರ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ತಂದಿರೋದು. ಬೇರೆ ತರ್ತಿದ್ದೆ, ಅದೇ ಡೈಲಿ ಏನು ಯೂಸ್ ಮಾಡಲ್ಲ, ಅಂದರೆ ಬಟ್ಟೆ ಒಗಿಬೇಕಾದ್ರೆಲ್ಲ ಯೂಸ್ ಮಾಡಲ್ಲ, ಯಾವಾಗಲಾದ್ರೂ ಒಂದೊಂದು ಸರಿ ಯೂಸ್ ಮಾಡ್ತೀನಿ. ಅದಕ್ಕೆ ಇದು ಬಂದು 2 ಲೀಟರ್ದು. ಹೇಗಿದು ಬಾಟಲ್ ಇದೆ ಅಂದ್ಬಿಟ್ಟು ಈ ಥರ ಪ್ಯಾಕೆಟ್ನ ತೊಗೊಂಡು ಬಂದಿರೋದು. ನೆಕ್ಸ್ಟ್ ಬಂದು ಒಂದು ಲೆಗಿಂಗ್ಸ್ ತೊಗೊಂಡೆ. ಏನಂದರೆ ಲೆಗಿಂಗ್ಸ್ ಎಲ್ಲ ಇದು ಹ್ಯಾಂಕಲ್ ಲೆಗ್ಗಿಂಗು, ಹ್ಯಾಂಕಲ್ ಲೆಂತು. ಡಿಮಾರ್ಟಲ್ಲಿ ಯಾವ ಥರ ಚೆನ್ನಾಗಿರುತ್ತೋ ಕ್ವಾಲಿಟಿ ಏನೋ ಗೊತ್ತಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ತೊಗೊಳ್ತಿರೋದು ಡಿಮಾರ್ಟಲ್ಲಿ. ಯಾವಾಗಲೂ ನಾನು ಎಲ್ಲಿ ಅದು ಯಾವುದಾದ್ರು ಟ್ರೆಂಡ್ಸಲ್ಲಿ ಹೋಗಿ ತೊಗೊಬರ್ತಿದ್ದೆ, ಅಲ್ಲೇ ಜಾಸ್ತಿ ತೊಗೊಳ್ಳೋದು. ಡಿಮಾರ್ಟಲ್ಲಿ ನೋಡೋಣ ಯಾವ ಥರ ಇರುತ್ತೆ, ಕ್ವಾಲಿಟಿ ಹೇಗಿದೆ ಅಂತೇಳಿ ತೊಗೊಂಡಿದ್ದು. ಇದ್ರ ಅಮೌಂಟ್ ಬಂದು 200 ರೂಪೀಸ್, ಅಂದರೆ 199 ರೂಪೀಸ್ ಇದೆ. ನೋಡೋಣ ಯಾವ ರೀತಿ ಬಾಳಿಕೆ ಬರುತ್ತೆ. ನೋಡೋಕ್ಕೇನೋ ಚೆನ್ನಾಗೇ ಇದೆ, ಬಾಳಿಕೆ ನೋಡಬೇಕು ಯಾವ ರೀತಿ ಬರುತ್ತೆ ಅಂತೇಳಿ. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು 2 ಟೀ ಶರ್ಟ್ ತೊಗೊಂಡಿದ್ದೀನಿ, ಈ ಕಲರು. ಇದು ಅಷ್ಟೇ, ನಾನು ಮೀಡಿಯಮ್ ಸೈಜ್ ತೊಗೊಂಡಿರೋದು. ಸ್ಮಾಲ್ ಸೈಜ್ ಓಕೆ, ಆದರೂ ಒಂದು ಸೈಜು ಸ್ವಲ್ಪ ಫ್ರೀ ಆಗಿರಲಿ ಅಂತೇಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ ಇದು ಬಂದು 99 ರೂಪೀಸು. ಓಕೆ, ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ತೊಗೊಂಡಿದ್ದೀನಿ. ಈ ಥರ ಇದೆ ಇದು. ನೆಕ್ಸ್ಟ್ ಇನ್ನೊಂದು ಟೀ ಶರ್ಟ್ ಬಂದು ಅದು ಸೇಮ್ 99 ರೂಪೀಸೇ, ಆದರೆ ಇಲ್ಲಿ ಪ್ರೈಸ್ ಬಂದು ಎಷ್ಟಿದೆ ಅಂದರೆ 119 ಅಂದರೆ 119 ಇದೆ, ಆದರೆ ಸಿಕ್ಕಿರೋದು 99 ರೂಪೀಸ್ಗೆ. ಇದು ಕೂಡ ಚೆನ್ನಾಗಿದೆ, ಓಕೆ, ಮನೆ ಹತ್ರ ಯೂಸ್ ಮಾಡೋದಲ್ಲ, ಓಕೆ ಅಂತೇಳಿ ಇದು ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು
ಒಂದಷ್ಟು 3/4 ಪ್ಯಾಂಟ್ ತೊಗೊಂಡಿದ್ದೀನಿ. ಇದು ಬಂದು 130 ರುಪೀಸ್ ಇದೆ ನೋಡಿ. ಈ ಥರ 3/4 ಇದೆ, ಪಿಂಕ್ ಆ್ಯಂಡ್ ಬ್ಲೂ ಆ ಥರ ಇದೆ. 3/4 4 ಪ್ಯಾಂಟ್ ತೊಗೊಂಡಿದ್ದೀನಿ. ನನಗೆ ಇದಂತೂ ತುಂಬ ಇಷ್ಟ ಆಯಿತು. ಯಾವಾಗಲೂ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿ ಇಷ್ಟಪಡ್ತೀನಿ, ಅದಕ್ಕೆ ಇಷ್ಟ ಆಯಿತು ಅಂತೇಳಿ ಇದನ್ನು ಒಂದು ತೊಗೊಂಡೆ. ಪ್ಯಾಂಟೆಲ್ಲ ಬಂದು ಸ್ಮಾಲ್ ಸೈಜೆ. ಇದು ಬಂದು ಇದು ಬಂದು ಮೀಡಿಯಮ್ ಸೈಜ್ ಇದೆ, ಇದು ಬಂದು ಸ್ಮಾಲ್ ಸೈಜ್ ಇದೆ. ಸ್ಮಾಲು ಮೀಡಿಯಮು ಎರಡೂ ಓಕೆ, ಯಾವುದಾದ್ರೂ ತೊಗೊಳ್ತೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇರೋದ್ರಿಂದ ಚೆನ್ನಾಗಿದೆ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಇದೆಲ್ಲ 3/4 ತೊಗೊಂಡಿರೋದು. ರೇಟ್ ಬಂದು ಸೇಮ್ 130 ರುಪೀಸು. ಇದು ಒಂದು ತೊಗೊಂಡಿದ್ದೀನಿ, ಇದು ಅಷ್ಟೇ ಸೇಮ್, ಎಲ್ಲ 3/4 ಪ್ಯಾಂಟ್ಗಳು. ಟೀ ಶರ್ಟ್ ಒಂದು ಎಕ್ಸ್ಟ್ರಾ ಇದೆ, ಸುಮಾರು ದಿನ ಆಯ್ತು ಅದು ಪ್ಯಾಂಟ್ ಇಲ್ಲ ಅಂತಲೇ ಯೂಸ್ ಮಾಡ್ತಾ ಇರಲಿಲ್ಲ, ಅಲ್ಲೇ ಇದೆ. ಅದಕ್ಕೆ ಒಂದು 4 ಪ್ಯಾಂಟು 2 ಟೀ ಶರ್ಟು. ಹಾಗೆ ಇದು ಒಂದು ಮೋಹನ್ ಮಾಮಂಗೆ ಒಂದು ತೊಗೊಂಡ್ವಿ ಪ್ಯಾಂಟು. ಇದು ಬಂದು 3/4 ಇದು ಒಂದು 3/4 ಇದೆ. ಇದು ಬಂದು ಸ್ವಲ್ಪ ಕಾಸ್ಟ್ಲಿ, ಅಂದರೆ ರೇಟ್ ಬಂದು ಕಾಸ್ಟ್ಲಿ ಅಂದರೆ 300 ರುಪೀಸ್. ಇದು 300 ರುಪೀಸು. ಆದರೆ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ, ನೋಡ್ತಾ ಇರೋದು ಈ ಥರ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಅಂದರೆ ಒಂದು ಟವಲ್ ತೊಗೊಂಡ್ವಿ. ನೋಡಿದ್ವಿ, ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಓಕೆ 99 ರುಪೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಕಾಣಿಸ್ತಾ ಇರೋದು 99 ರುಪೀಸು. ಇದರಲ್ಲಿ ರೆಡ್ ಕಲರ್ ಇತ್ತು, ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ದೊಡ್ಡದಿದೆ, ತುಂಬ ದೊಡ್ಡದಿದೆ ಟವಲ್ ಬಂದು, ಸೇಮ್ ಈ ಕಲರ್ ಇದೆ. ನೆಕ್ಸ್ಟು 2 ಮ್ಯಾಟ್ ತೊಗೊಂಡ್ವಿ. ಈ ಮ್ಯಾಟ್ ಬಂದು ನಾನು ಫುಡ್ ಫೆಸ್ಟಿವಲ್ಗೆ ಅಂತ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ಅಲ್ಲಿ ಒಂದು ಮ್ಯಾಟಿಗೆ 250 ರುಪೀಸ್ ಹೇಳಿದರು. ನಾನು ಹೇಳಿದೆ, ಆಂಟಿ ಹೇಳಿದ್ರು ನನಗೆ, ಮುಂದೆ ಮನೆ ಆಂಟಿ 100 ರುಪೀಸ್ ಅದು ಅಂತೇಳಿ. ನಾನು ಅವ್ರಿಗೆ ಹೇಳಿದೆ ಈ ಥರ 100 ರುಪೀಸ್ ತಂದಿದ್ದಾರೆ ಅವರು ಅಂತೇಳಿ. 150 ಕೊಡಿ ನಾನು ತೊಗೊಳ್ತೀನಿ ಅಂತ ಹೇಳಿದೆ. ಆದರೆ ಅವರು ಇಲ್ಲ, ನಾವೇ 200-250 ತರ್ತೀವಿ, ನಿಮಗೆ 150ಗೆಲ್ಲ ಕೊಡೋಕ್ಕಾಗಲ್ಲ ಅಂದರು. 2 ತೊಗೊಂಡ್ರೆ 400 ಕೊಡ್ತೀವಿ, 1 ತೊಗೊಂಡ್ರೆ 250 ಕೊಡ್ತೀವಿ ಅಂತ ಹೇಳಿದ್ರು. ನಾನು ಆಂಟಿ ಹೇಳಿದ್ರಲ್ಲ, ನಾನು ತೊಗೊಳ್ಳಿಲ್ಲ, ಬಂದುಬಿಟ್ಟೆ. ಆಮೇಲೆ ಈಗ ಡಿಮಾರ್ಟಿಗೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ತು. ಅಂದರೆ ಇದರಲ್ಲಿ ತುಂಬ ಕಲರ್ಸ್ ಎಲ್ಲ ಇದೆ, ಈ ಥರ ಇದೆ. ಇದು ತುಂಬ ಕಲರ್ಸ್, ಅಂದರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಇದೆ. ಇದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೇಳಿ ಇದನ್ನು ತೊಗೊಂಡಿದ್ದು. ಡಿಮಾರ್ಟಲ್ಲಿ ಬಂದು ಎಷ್ಟಿದೆ ಅಂದರೆ 150 ರುಪೀಸ್ ಇದೆ, ಅಂದರೆ 149 ರುಪೀಸ್ ಇದೆ. ಚೆನ್ನಾಗಿದೆ, ಅಂದರೆ ಈ ಟೈಲ್ಸು ಗ್ರಾನೈಟು ಅಲ್ಲೆಲ್ಲ ಹಾಕಿದರೆ ಇದು ಜಾರೋದಿಲ್ಲ, ಮತ್ತು ನೀರು ಎಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸ್ವಲ್ಪ ನೀರೆಲ್ಲ ಹಾಕಿದ್ರೆ ಬೇಗ ಅಬ್ಸರ್ವ್ ಮಾಡುತ್ತೆ ಅಂತೇಳಿ ಅದಕ್ಕೆ 2 ತೊಗೊಂಡಿದ್ವಿ. ಒಂದು ಬಂದು ಈ ಕಲರ್ ಇದೆ, ಮತ್ತು ಇನ್ನೊಂದು ಬಂದು ಇದೊಂಥರ ಡಿಫ್ರೆಂಟ್ ಆಗಿದೆ. ಇದನ್ನು ನಂಗೆ ತುಂಬ ಇಷ್ಟ ಆಯಿತು ನೋಡಿ, ಈ ಥರ ಇದೆ. ಇದು ಕಾಣಿಸ್ತಾ ಇದೆ ನಿಮಗೆ, ಈ ಥರ ಒಂದು. ಅದಕ್ಕೆ ಇದು ಒಂದು ಕಲರ್ ತೊಗೊಂಡು ಇಷ್ಟೇ ತೊಗೊಂಡಿದ್ದು. ಇದ್ರ ಜೊತೆಗೆ ಒಂದಷ್ಟು ದಿನಸಿ ಸಾಮಾನು ಆದಷ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ. ಇಷ್ಟಕ್ಕೆ 5,000 ದಿನಸಿ ಸೇರಿ, ಇದು ಬಟ್ಟೆ ಮತ್ತು ದಿನಸಿ ಎಲ್ಲ ಸೇರಿ 5,300 ರೂಪಾಯಿ ಆಯಿತು. ಇಷ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಏನೋ ಒಂದು 2,000 ಅಥವಾ 3,000 ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ 5,300 ರೂಪಾಯಿ ಆಗೋಯ್ತು. ಅದ್ರ ಜೊತೆಗೆ ನನಗೆ ಈ ಬಾಟಲು ಕೂಡ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಓಕೆ, ಎಷ್ಟು ಹೇಳಿದ್ದು ನಾನು ದುಡ್ಡಿದ್ದು 49 ರುಪೀಸ್ ಅಲ್ವಾ. ಓಕೆ, ಚೆನ್ನಾಗಿದೆ, ಯೂಸ್ ಮಾಡೋಷ್ಟು ದಿನ ಯೂಸ್ ಮಾಡಿಕೊಂಡು ಬಿಸಾಕಿದ್ರಾಯಿತು. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು. ಅಂದರೆ ದಿನಸಿ ಅಂದರೆ ಸ್ವಲ್ಪನೇ ತಂದಿರೋದು. ಅಂದರೆ ಈ ಬಟ್ಟೆ ಎಲ್ಲ ತೊಗೊಂಡಿಲ್ಲ, ಈ ಬಟ್ಟೆಗೆ ಸುಮಾರು ದುಡ್ಡೆಲ್ಲ ಆಯಿತು. ಈ ಬಟ್ಟೆ ಎಲ್ಲ ತೊಗೊಂಡಿಲ್ಲ ಅಂದರೆ ಇನ್ನೂ ಒಂದು 2,000 ರೂಪಾಯಿ ಆ ಥರ ಉಳಿತಾಯಿತ್ತು ಅನ್ಕೋತೀನಿ. ಆಮೇಲೆ ಮ್ಯಾಟ್ಗಳಷ್ಟೇ ಹೋದ ಸರಿ ಹೋಗಿದ್ನಲ್ಲ, ಒಂದು 2-2.5 ತಿಂಗಳು ಹಿಂದೆ ಹೋಗಿದ್ದಾಗಲೂ ಒಂದು 4 ಮ್ಯಾಟ್ ತಂದಿದ್ದೆ. ಅದು ಬಂದು ಒಂದು ಮ್ಯಾಟು 50 ರುಪೀಸ್ ಅಂತ ತೋರಿಸಿದ್ದೀನಿ. ಅದು ತುಂಬ ಚೆನ್ನಾಗಿತ್ತು ಅಂತೇಳಿ ತಂದಿದ್ದೆ. ಈಗ ಅದ್ರ ಜೊತೆಗೆ ಈಗ 1-2 ಮ್ಯಾಟ್ ತಂದಿದ್ದೀನಿ. ಇನ್ನೂ ಮ್ಯಾಟೇ ತೊಗೋಬಾರ್ದು, ಅಷ್ಟು ಮ್ಯಾಟ್ಗಳಿದೆ ನನ್ನ ಹತ್ರ. ಅದಕ್ಕೆ ಈಗ ಸದ್ಯಕ್ಕೆ ಇಷ್ಟು ಸಾಕು.
ಓಕೆ, ಸದ್ಯಕ್ಕೆ ಇವಾಗ ಒಂದಷ್ಟು ಸಾಮಾನುಗಳೆಲ್ಲ ಖಾಲಿಯಾಗಿದೆಯಲ್ಲ, ಅದನ್ನೆಲ್ಲ ಖಾಲಿ ಆಗಿಲ್ಲ, ಸ್ವಲ್ಪ ಇದೆ, ಅದನ್ನೆಲ್ಲ ಇವಾಗ ಡಬ್ಬಕ್ಕೆ ಹಾಕಬೇಕು. ಹಾಗೆ ಇದ್ರದ್ದು ಇದಿದೆ, ಕಂಫರ್ಟ್ದು ಡಬ್ಬ ಇದೆ, ಅದಕ್ಕೆ ಹಾಕಿರ್ತೀನಿ. ಇನ್ನು ಉಳಿದಿದ್ದನ್ನು ಇದೇ ಥರ ಇದರಲ್ಲೇ ಇಟ್ಟಿರ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಡಿಮಾರ್ಟಿಂದ ಬಂದಮೇಲೆ ಸ್ವಲ್ಪ ಮೆಹಂದಿ ಹಚ್ಕೊಂಡು ಮತ್ತು ತಿಂಡಿ ಎಲ್ಲ ತಿಂದಿದ್ದೆಲ್ಲ ಹಂಗಂಗೆ ಬಿಟ್ಟು ಹೋಗಿದ್ವಿ. ತಿಂಡಿ ತಿನ್ಕೊಂಡು ಹೋಗಿದ್ದಷ್ಟೇ ಡಿಮಾರ್ಟಿಗೆ, ಏನು ಕೆಲಸ ಆಗಿರಲಿಲ್ಲ. ಅದಕ್ಕೆ ಅಲ್ಲಿಂದ ಬಂದಮೇಲೆ ಎಲ್ಲ ಕೆಲಸ ಮಾಡಿದ ಮೇಲೆ ನಾನು ಡಿಮಾರ್ಟಲ್ಲಿ ಏನೇನು ತಂದಿದ್ದು ಅದನ್ನು ವಿಡಿಯೋ ಮಾಡಿದ್ದು. ಅದಕ್ಕೆ ಅಷ್ಟು ಲೇಟಾಯಿತು, ಇಲ್ಲಾಂತಿದ್ರೆ ಇನ್ನೂ ಬೇಗನೆ ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ಪಾತ್ರೆ ತೊಳೆದು ಕಸ ಗುಡಿಸೋದು ಒರೆಸ್ಲಿಲ್ಲ, ಕಸ ಎಲ್ಲ ಗುಡಿಸ್ದೆ ಅಷ್ಟೇ. ಓಕೆ, ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಡಿಮಾರ್ಟಿಂದ ಬಂದಮೇಲೆ ನಿನ್ನೆದು ಮಟನ್ ಸಾಂಬಾರಿತ್ತು. ಅದಕ್ಕೆ ಮಾಮ ಸ್ವಲ್ಪ ಮಟನ್ ಸಾಂಬಾರು ಇದೆಯಲ್ಲ, ಮೊಸರು ಅಥವಾ ಏನಾದರೂ ಉಪ್ಪು ಸಾಂಬಾರು ಏನಾದರೂ ಮಾಡು ಅಂತ ಹೇಳಿದರು. ಅದಕ್ಕೆ ಸರಿ ಆಯಿತು, ಹಂಗೆ ಮಾಡೋಣ ಬಿಡಿ, ಯಾಕೆಂದರೆ ಒಂದು ಸ್ವಲ್ಪ ಮಟನ್ ಸಾಂಬಾರು ಇದೆಯಲ್ಲ ಅದೇ ತಿಂದ್ಕೊಂಡು ಏನಾದರೂ ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಸಾಂಬಾರು ಅಥವಾ ಮೊಸರು ಒಗ್ಗರಣೆನೋ ಏನೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇವನು ಏನಾದರೂ ಬೇರೆ ಏನಾದರೂ ತಿನ್ನೋಣ, ಚಿಕನ್ನು ಮಟನ್ ತಿಂದ್ವಿ, ಚಿಕನ್ ತಿಂದಂಗೆ ಆಗಿಲ್ಲ ಅಂತ ಇದ್ದ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತು ಕೌಶಿ ನಮ್ಮ ಮನೆ ಪಕ್ಕದಲ್ಲಿ ವಾವ್ ಮಂಗಳೂರು ಅಂತ ಇದೆ, ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಆಮೇಲೆ ಬೇಡ ಅಂದ್ಬಿಟ್ಟು ಅಲ್ಲಿಂದನೇ ರೈಸ್ ಎಲ್ಲ ತೊಗೊಬಂದ್ವಿ. ಒಂದು ಚಿಕನ್ ಫ್ರೈಡ್ ರೈಸ್ ತೊಗೊಂಡ್ವಿ, ಮತ್ತು ಒಂದು ಚಿಕನ್ ಲಾಲಿಪಾಪ್ 2 ತೊಗೊಂಡ್ವಿ. ಹಾಗೆ ಅದ್ರ ಜೊತೆಗೆ ಐಸ್ ಕ್ರೀಮ್ ತೊಗೊಂಡ್ವಿ. ಮತ್ತು ನಾವು ಚಿಕನ್ ಪಲಾವ್ ತೊಗೊಳ್ಳೋಣ ಅಂತ ಹೋಗಿದ್ದು. ಆಮೇಲೆ ನೋಡಿದ್ರೆ ಚಿಕನ್ ಪಲಾವ್, ಮಟನ್ ಪಲಾವು, ಕುಸ್ಕ ಇದೇನು ಕೂಡ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ನೋಡಿದ್ವಿ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತೇಳಿ. ಆಮೇಲೆ ಚಿಕನ್ ಫ್ರೈಡ್ ರೈಸ್ ಇಷ್ಟ ಆಯಿತು, ಅದಕ್ಕೆ ಚಿಕನ್ ಫ್ರೈಡ್ ರೈಸ್ ತೊಗೊಂಡ್ವಿ. ಹಾಗೆ ಏನು ಚಿಕನ್ ಲಾಲಿಪಾಪು ಕೇಳಿದೆ, ಸರಿ ಅದನ್ನೇ ತಗೋ ಆಯಿತು ಅಂತ ಹೇಳ್ಬಿಟ್ಟು ಚಿಕನ್ ಲಾಲಿಪಾಪ್ ತೊಗೊಂಡ. ಅಂದರೆ ನಾವು ಹೋಗಿದ್ದು 7:45, 8 ಗಂಟೆ ಆಗಿತ್ತು. ಅಷ್ಟು ಬೇಗನೆ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಅವ್ರು ಹೇಳಿದ್ರು ಬೇಗನೆ ಖಾಲಿಯಾಗುತ್ತೆ, ಮಧ್ಯಾಹ್ನ ಟೈಮ್ ಬಂದರೆ ನಿಮಗೆ ಎಲ್ಲ ಸಿಗುತ್ತೆ, ಸಂಜೆ ಆಗ್ತಾ ಬೇಗ ಖಾಲಿಯಾಗುತ್ತೆ ಅಂತ ಹೇಳಿದ್ರು. ಓ ಸರಿ ಬಿಡಿ ಆಯಿತು ಅಂತ ಹೇಳ್ಬಿಟ್ಟು ಇವನಿಗೆ ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ. 8 ಗಂಟೆಗೆ ನಮಗೆ ಅಭ್ಯಾಸ ಇಲ್ಲ ಊಟ ಮಾಡಿ, 9:30 ಮೇಲೆ ಅಭ್ಯಾಸ ಆಗೋಗಿದೆ ಊಟ ಮಾಡಿ. 8 ಗಂಟೆಗೆ ಊಟ ಮಾಡು ಅಂದರೆ ನಮಗೆ ಊಟ ಸೇರಲ್ಲ. ಅದಕ್ಕೆ ಬೇಡ, ಪಾರ್ಸಲ್ ತೊಗೊಂಡೋಗೋಣ, ನಿನ್ನ ಮನೇಲಿ ತಿನ್ನು, ಆಮೇಲೆ ಬೇಕಾದರೆ ಅಂದರೆ ರಾತ್ರಿ 9 ಗಂಟೆ 9:30 ಮೇಲೆ ನಾವು ತಿಂತೀವಿ. ಮತ್ತು ಮುದ್ದೆ, ಮಟನ್ ಸಾಂಬಾರು ಇದೆಯಲ್ಲ ಅದಕ್ಕೆ ನಾವು ಮುದ್ದೆ ಮಾಡಿಕೊಂಡು ಅದ್ರ ಜೊತೆಗೆ ಇದೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂತೀವಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ನು ತಗೊಂಡ. ಚೆನ್ನಾಗಿತ್ತು, ಚಿಕನ್ ಫ್ರೈಡ್ ರೈಸ್ ಕೂಡ ಸಖತ್ತಾಗಿತ್ತು, ನಂಗಂತೂ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಲಾಲಿಪಾಪ್ ಕೂಡ ಖಾರವಾಗಿ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಜಾಸ್ತಿ ಖಾರನೇ ಅಂತ ಅನ್ನಿಸ್ತು. ಚಳಿಗಾಲಕ್ಕೆ ಓಕೆ, ಸಮ್ಮರಿಗೆ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅಂತ ಅನ್ನಿಸ್ತು. ಆಮೇಲೆ ಅವನು ತಿಂದ. ಅದಾದಮೇಲೆ ನಾವು ರಾತ್ರಿ ಊಟ ಎಲ್ಲ ಮಾಡಿಕೊಂಡು, ರಾತ್ರಿ ಟೈಮ್ ಏನಂದರೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೊರಗಡೆ ಕೂತಿರ್ತೀವಿ ಸ್ವಲ್ಪ ತಣ್ಣಗಾಗಲಿ ಅಂತ. ಅದಕ್ಕೆ ನಿಮಗೆ ಕತ್ಲೆ ಥರ ಅನ್ನಿಸ್ತಾ ಇರುತ್ತೆ, ಯಾಕೆ ಅಂದರೆ ಸೊಳ್ಳೆಗಳೆಲ್ಲ ಹೊರಗಡೆ ಹೋಗಲಿ ಅಂಥೇಳಿ. ಆಗ ಊಟ ಎಲ್ಲ ಆಗಿತ್ತಲ್ಲ, ಅವನದು ಆಗಿತ್ತು ಮತ್ತು ನಮ್ಮದು ಕೂಡ ಆಯ್ತಲ್ಲ. ಅದಕ್ಕೆ ಏನು ಮಾಡಿದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ನಾವು ನನಗೆ 2 ಈ ಥರ ತೊಗೊಂಡ್ವಿ, ನನಗೊಂದು ಮಾಮನಿಗೊಂದು. ಕೌಶಿ ಅದೇನೋ ಆ ಥರದ್ದು, ಅಂದರೆ ಅವನು ಚಾಕ್ಲೇಟು, ನಮ್ಮದು ಸ್ಟ್ರಾಬೆರಿ ಇರುವಂಥದ್ದನ್ನ ತೊಗೊಂಡಿದ್ವಿ ಅಷ್ಟೇ. ಇದು ಬಂದು 20 ರೂಪಾಯಿ, ಅದು ಬಂದು 40 ರೂಪಾಯಿ ಅಷ್ಟೇ, ಏನು ಡಿಫ್ರೆನ್ಸ್ ಏನಿಲ್ಲ. ಓಕೆ, ಚೆನ್ನಾಗಿತ್ತು. ನಮ್ಮದೇ ಸ್ಟ್ರಾಬೆರಿದೆ, ಚೆನ್ನಾಗಿತ್ತು. ಅವನದೇನು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಚಾಕ್ಲೇಟ್ದು. ಆಮೇಲೆ 3 ಜನನೂ ಕೂತ್ಕೊಂಡು ತಿಂತಾಯಿದ್ವಿ, ರಾತ್ರಿ ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ. ಓಕೆ, ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.